ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತುಹು. ಸ್ತುತಿ ಪಬ್ಲಿಕೇಶನ್ ಪ್ರಕಟಿಸಿದ ನಮ್ಮ ಪ್ರವಾದಿ ಶಬ್ದ ಆವಿಷ್ಕಾರಕ್ಕೆ ಸ್ವಾಗತ. ಭಾಗ 3. ಪ್ರಭುತ್ವ ಪುರೋಹಿತಶಾಹಿ ಮೈತ್ರಿಕೂಟದ ವಿರುದ್ಧ. ಇಬ್ರಾಹಿಂ ಅಲಿಸ್ಲಾಂ ಸುಮಾರು 4000 ವರ್ಷಗಳ ಹಿಂದೆ ಇರಾಕ್ ಜನತೆಗೆ ನಿಯೋಗಿಸಲ್ಪಟ್ಟ ಪ್ರವಾದಿಯಾಗಿದ್ದರು. ಅವರನ್ನು ಪುರಾತನ ಯಹೂದ್ಯ, ಕ್ರೈಸ್ತರು ಸೇರಿದಂತೆ ಅರಬಿಗಳೆಲ್ಲರೂ ಗೌರವಿಸುತ್ತಿದ್ದರು. ಅಂದು ನಮ್ರೂದ್ ರಾಜನ ಸ್ವೇಚ್ಛಾಡಳಿತದಲ್ಲಿ ಅರಾಜಕತೆ ತುಂಬಿ ತುಳುಕುತ್ತಿತ್ತು. ವಿಗ್ರಹ ಪೂಜೆ ಸಾಮಾನ್ಯವಾಗಿತ್ತು. ಪುರೋಹಿತಶಾಹಿಗಳು ಮತ್ತು ಆಡಳಿತಗಾರರು ಪರಸ್ಪರ ಅಪವಿತ್ರ ಮೈತ್ರಿಯಲ್ಲಿ ಏರ್ಪಟ್ಟಿದ್ದರು. ಸೃಷ್ಟಿಕರ್ತ ಮತ್ತು ಮಾನವರೊಡನೆ ಇದ್ದ ಯಾವುದೇ ರೀತಿಯ ಹಕ್ಕುಗಳನ್ನು ಅವರು ನಿರ್ವಹಿಸುತ್ತಿರಲಿಲ್ಲ. ಇಂತಹ ಪರಿಸ್ಥಿತಿಯಲ್ಲಿ ಇಬ್ರಾಹಿಂ ಅಲೈಹಿಸ್ಸಲಾಂ ಆ ಪ್ರದೇಶಕ್ಕೆ ಪ್ರವಾದಿಯಾಗಿ ನಿಯುಕ್ತರಾಗುತ್ತಾರೆ. ಅವರು ವಿಗ್ರಹ ವ್ಯಾಪಾರಿಯಾಗಿದ್ದ ತಂದೆಗೆ ಸಂದೇಶ ನೀಡುವ ಮೂಲಕ ತನ್ನ ದೌತ್ಯವನ್ನು ಆರಂಭಿಸುತ್ತಾರೆ. ಅವರು ತಮ್ಮ ತಂದೆಯೊಡನೆ ಹೇಳಿದ್ದರು, ನನ್ನ ಅಪ್ಪ, ಏನನ್ನೂ ಕೇಳಲಾಗದ, ಏನನ್ನೂ ಕಾಣಲಾಗದ ಮತ್ತು ನಿಮಗೆ ಯಾವುದೇ ಉಪಕಾರ ಮಾಡಲಾಗದ ವಸ್ತುಗಳನ್ನು ನೀವೇಕೆ ಪೂಜಿಸುತ್ತೀರಿ? ಸೂರ ಮರಿಯಂ 42ನೇ ಸೂಕ್ತ. ಪುತ್ರನ ಆದರ್ಶ ಭಾಷಣ ತಂದೆಯನ್ನು ಕೆರಳಿಸಿತು. ಅವರು ಹೇಳುತ್ತಾರೆ, ಓ ಇಬ್ರಾಹಿಂ, ನೀನೇನು ನನ್ನ ದೇವರುಗಳಿಂದ ದೂರವಾಗಿ ಬಿಟ್ಟೆಯಾ? ನೀನು ಈ ನಿಲುವನ್ನು ತೊರೆಯದಿದ್ದರೆ ನಾನು ನಿನ್ನನ್ನು ಕಲ್ಲೆಸೆದು ಕೊಲ್ಲುವೆನು. ನೀನು ಶಾಶ್ವತವಾಗಿ ನನ್ನನ್ನು ಬಿಟ್ಟು ತೊಳಗು. ಸೂರ ಮರಿಯಂ 46ನೇ ಸೂಕ್ತ. ಆ ಬಳಿಕ ಅವರು ಸೂರ್ಯ ಚಂದ್ರರನ್ನು ಆರಾಧಿಸುವ ನಾಡಿನ ಜನರನ್ನು ಕರೆದು ಸೇರಿಸಿ ಅವರಲ್ಲೊಬ್ಬನಂತೆ ಉಪಾಯವಾಗಿ ವಿಚಾರಗಳನ್ನು ಅವರಿಗೆ ಮನವರಿಕೆ ಮಾಡಲು ಪ್ರಯತ್ನಿಸಿದರು. ಸೂರ ಅಲ್ ಅನ್ನಾಂ 76ರಿಂದ 79ನೇ ಸೂಕ್ತ. ಇಬ್ರಾಹಿಮರೊಡನೆ ಅವರ ಒಡೆಯನ ಕುರಿತು ಜಗಳಕ್ಕಿಳಿದಾತನನ್ನು ನೀವು ಕಾಣಲಿಲ್ಲವೇ? ಅಲ್ಲಾಹನು ಆತನಿಗೆ ಸಾಮ್ರಾಜ್ಯವನ್ನು ನೀಡಿದ್ದನು. ಜೀವಂತಗೊಳಿಸುವವನು ಮತ್ತು ಸಾಯಿಸುವವನೇ ನನ್ನ ದೇವರು ಎಂದು ಇಬ್ರಾಹಿಮರು ಹೇಳಿದಾಗ ಆತನು ನಾನೂ ಜೀವ ನೀಡುತ್ತೇನೆ ಮತ್ತು ನಾನು ಸಾಯಿಸುತ್ತೇನೆ ಎಂದನು. ಆಗ ಇಬ್ರಾಹಿಮರು, ಅಲ್ಲಾಹನು ಸೂರ್ಯನನ್ನು ಪೂರ್ವದಿಂದ ಉದಯಿಸುತ್ತಾನೆ, ನೀನು ಅದನ್ನು ಪಶ್ಚಿಮದಿಂದ ಉದಯಿಸು ಎಂದರು. ಈ ಧಿಕ್ಕಾರಿ ಬೆಚ್ಚಿಬಿದ್ದನು. ಅಲ್ಲಾಹನು ಅಕ್ರಮಿಗಳ ಪಂಗಡಕ್ಕೆ ಮಾರ್ಗದರ್ಶನ ನೀಡುವುದಿಲ್ಲ. ಸೂರ ಅಲ್ ಬಕರ 258ನೇ ಸೂಕ್ತ. ಹೀಗಿರಲು ಒಂದು ದಿನ ಪ್ರವಾದಿ ಇಬ್ರಾಹಿಂ ಅಲಿಸ್ಸಲಾಮರು ಪ್ರಭುಗಳು ಮತ್ತು ಪುರೋಹಿತರಿಗೆ ಆಘಾತವೆಸಗುವ ಕೆಲಸ ಮಾಡಿದರು. ಸಾಹಸಿಕವಾದ ಪ್ರಯತ್ನದ ಮೂಲಕ ನಾಡಿನ ಪ್ರಮುಖ ದೇವಾಲಯಗಳಿಗೆ ನುಗ್ಗಿ ಅಲ್ಲಿನ ವಿಗ್ರಹಗಳನ್ನು ಧ್ವಂಸ ಮಾಡಿದರು. ಅವರನ್ನು ಬಂಧಿಸಿ ತರುವಂತೆ ರಾಜನು ಆಜ್ಞಾಪಿಸಿದನು. ರಾಜ ಮತ್ತು ಪುರೋಹಿತರು ಒಟ್ಟು ಸೇರಿ ಅವರನ್ನು ಬಹಿರಂಗವಾಗಿ ಜನರ ಮಧ್ಯೆ ವಿಚಾರಣೆ ನಡೆಸಿದರು. ಆ ವೇಳೆ ಅವರು ಹೀಗೆ ಹೇಳುತ್ತಾರೆ, ಧ್ವಂಸಗೊಳ್ಳದ ಆ ದೊಡ್ಡ ವಿಗ್ರಹದೊಡನೆ ಕೇಳಿರಿ. ಇಂತಹ ವಿಗ್ರಹಗಳನ್ನು ಧ್ವಂಸ ಮಾಡಿರುವುದು ಬಹುಶಃ ಅದೇ ಆಗಿರಲೂಬಹುದು. ಮಾತನಾಡುವುದಾದರೆ ಅದೇ ಹೇಳಲಿ. ಸೂರ ಅಲ್ ಅಂಬಿಯಾ 58ರಿಂದ 67ನೇ ಸೂಕ್ತ. ತಮ್ಮ ನಂಬಿಕೆಯ ಪೊಳ್ಳುತನವನ್ನು ಅರಿತ ನಂತರವೂ ಅವರು ತಮ್ಮ ಮೂಢನಂಬಿಕೆಗಳಲ್ಲಿ ದೃಢವಾಗಿ ನಿಂತರು ಮತ್ತು ತಮ್ಮ ಹಿತಾಸಕ್ತಿಯ ರಕ್ಷಣೆಗಾಗಿ ಇಬ್ರಾಹಿಮರನ್ನು ಬೆಂಕಿಗೆಸೆದು ಕೊಲ್ಲಲು ತೀರ್ಮಾನಿಸಿದರು. ಧಗಧಗಿಸುವ ಅಗ್ನಿಕುಂಡಕ್ಕೆ ಅವರು ಪ್ರವಾದಿ ಇಬ್ರಾಹಿಮರನ್ನು ಎತ್ತಿ ಎಸೆದರು. ದಿಟ್ಟತನ ತೋರಿದ ಇಬ್ರಾಹಿಂ ಅಲೈಹಿಸ್ಸಲಾಮರಿಗೆ ಅಲ್ಲಾಹನು ನೆರವಾದನು. ಹೊತ್ತಿ ಉರಿವ ಬೆಂಕಿಯ ಕೆನ್ನಾಳಿಗೆಯ ಮಧ್ಯದಿಂದ ನಸುನಗುತ್ತಾ ಇಬ್ರಾಹಿಂ ಅಲೈಹಿಸ್ಸಲಾಮರು ಎದ್ದು ಬಂದರು. ಅಗ್ನಿ ಪರೀಕ್ಷೆಯಲ್ಲಿ ಉತ್ತೀರ್ಣರಾದ ಅವರು ಮುಂದೆಯೂ ಹಲವಾರು ತ್ಯಾಗ ಪರೀಕ್ಷೆಗಳಿಗೆ ಗುರಿಯಾದರು. ಆ ಸಂದರ್ಭಗಳಲ್ಲಿ ಅವರು ತೋರಿದ ದೃಢ ವಿಶ್ವಾಸ ಮತ್ತು ಅಚಲ ನಿಲುವು ದೇವನ ಸಹಾಯ ದೊರೆಯಲು ಕಾರಣವಾದವು. ಆ ತ್ಯಾಗ ಸ್ಮರಣೆಯನ್ನು ಅಂತ್ಯದಿನದ ತನಕ ತಲತಲಾಂತರವಾಗಿ ಉಳಿಸಿಕೊಳ್ಳುವ ನಿಟ್ಟಿನಲ್ಲಿ ಅಲ್ಲಾಹನು ಹಜ್ ಕರ್ಮವನ್ನು ಕಡ್ಡಾಯಗೊಳಿಸಿದನು. ಅವರು ಕೊನೆಗೆ ನಡೆಸಿದ ಪ್ರಾರ್ಥನೆಯಲ್ಲಿ ತನ್ನ ನಾಡಿನ ಬಗ್ಗೆ ಅವರ ಕನಸನ್ನು ಕಾಣಬಹುದು ಮತ್ತು ಇಬ್ರಾಹಿಮರು, ನನ್ನೊಡೆಯ, ಈ ನಗರವನ್ನು ಶಾಂತಿಧಾಮವಾಗಿ ಮಾಡು ಮತ್ತು ಇಲ್ಲಿಯವರ ಪೈಕಿ ಅಲ್ಲಾಹನಲ್ಲಿ ಹಾಗೂ
ಪರಲೋಕದಲ್ಲಿ ನಂಬಿಕೆ ಇಟ್ಟಿರುವವರಿಗೆ ವಿವಿಧ ಫಲಗಳನ್ನು ಆಹಾರವಾಗಿ ನೀಡು. ಸೂರಾ ಅಲ್-ಬಕರ 126ನೇ ಸೂಕ್ತ. ಇಸ್ರಾಯೇಲ್ ಸಮುದಾಯದಲ್ಲಿ ವ್ಯಾಪಕವಾಗಿ ಹರಡಿದ್ದ ಪುರೋಹಿತಶಾಹಿ ದುಷ್ಪರಿಣಾಮಗಳನ್ನು ತಡೆಯುವುದು ಪ್ರವಾದಿ ಈಸಾ ಅಲೈಹಿಸ್ಸಲಾಮರ ಮುಖ್ಯ ದೌತ್ಯವಾಗಿತ್ತು. ಪುರೋಹಿತರು ಭೋಜನದಲ್ಲಿ ಪ್ರಮುಖ ಸ್ಥಾನ, ಮಂದಿರಗಳಲ್ಲಿ ಮುಖ್ಯಪೀಠ, ಬೀದಿಗಳಲ್ಲಿ ಗೌರವ ಮತ್ತು ಜನರು ಒಡೆಯ ಎಂದು ಕರೆಯುವುದನ್ನು ಆಗ್ರಹಿಸುವವರಾಗಿದ್ದರು. ಪುರೋಹಿತಶಾಹಿಯ ವಿರುದ್ಧ ಪ್ರವಾದಿ ಈಸಾ ಅಲೈಹಿಸ್ಸಲಾಮರ ಹೋರಾಟ ಪುರೋಹಿತ ವರ್ಗವನ್ನು ಕೆರಳಿಸಿತು. ಅವರು ಪ್ರವಾದಿ ವಿರುದ್ಧ ಸೆಟೆದು ನಿಂತರು. ಆ ವೇಳೆ ಪ್ರವಾದಿ ತನ್ನ ಅನುಚರರನ್ನು ನೆರವಿಗಾಗಿ ಆಹ್ವಾನಿಸಿದರು. ಸನ್ನದ್ಧತೆ ತೋರಿದವರನ್ನು ಅಲ್ಲಾಹನು ಬಲಗೊಳಿಸಿದನು. ಅವರು ಶತ್ರುಗಳ ವಿರುದ್ಧ ಯಶಸ್ಸನ್ನು ಕಂಡರು. ಅಲ್ಲಾಹನು ಹೇಳುತ್ತಾನೆ, ವಿಶ್ವಾಸಿಗಳೇ, ನೀವು ಅಲ್ಲಾಹನ ಸಹಾಯಕರಾಗಿರಿ. ಮರ್ಯಮರ ಪುತ್ರ ಈಸಾ ತಮ್ಮ ಆಪ್ತ ಶಿಷ್ಯರೊಡನೆ ಹೇಳಿದಂತೆ, ಅಲ್ಲಾಹನ ಮಾರ್ಗದಲ್ಲಿ ನನಗೆ ನೆರವಾಗುವವರು ಯಾರಿದ್ದಾರೆ ಎಂದಂತೆ ಅವರ ಆಪ್ತ ಶಿಷ್ಯರು ಅಲ್ಲಾಹನ ಮಾರ್ಗದಲ್ಲಿ ಸಹಾಯಕರಾಗಿ ನಾವಿದ್ದೇವೆ ಎಂದರು. ಆ ಬಳಿಕ ಇಸ್ರಾಯೇಲರ ಸಂತತಿಯಲ್ಲಿನ ಒಂದು ಗುಂಪು ವಿಶ್ವಾಸವಿಟ್ಟಿತು ಮತ್ತು ಇನ್ನೊಂದು ಗುಂಪು ಧಿಕ್ಕರಿಸಿತು. ಆ ಬಳಿಕ ವಿಶ್ವಾಸವಿಟ್ಟವರಿಗೆ ನಾವು ಅವರ ಶತ್ರುಗಳ ವಿರುದ್ಧ ನೆರವು ಒದಗಿಸಿದೆವು ಮತ್ತು ಅವರು ವಿಜಯಿಗಳಾದರು. ಸೂರಾ ಅಸ್-ಸಫ್ 14ನೇ ಸೂಕ್ತ. ಆರ್ಥಿಕ ಸ್ಥಿರತೆಗೆ ರಾಜಕೀಯ ಸಹಭಾಗಿತ್ವ. ಯೂಸುಫ್ ಅಲಿಸ್ಸಲಾಮರು ಪ್ರವಾದಿ ಈಸಾ ಅಲಿಸ್ಸಲಾಮರ ಆಗಮನದ 2000 ವರ್ಷಗಳ ಹಿಂದೆ ಈಜಿಪ್ಟ್ಗೆ ನಿಯುಕ್ತರಾದ ಪ್ರವಾದಿಯಾಗಿದ್ದಾರೆ. ಈಜಿಪ್ಟಿನ ಅರಸನ ಪತ್ನಿಯ ಕುತಂತ್ರದಿಂದ ಯೂಸುಫ್ ಅಲಿಸ್ಸಲಾಮರು 7 ವರ್ಷ ಅನ್ಯಾಯವಾಗಿ ಜೈಲುವಾಸ ಅನುಭವಿಸಬೇಕಾಗಿ ಬಂದಿತ್ತು. ಪಾಪ ಮಾಡುವುದಕ್ಕಿಂತ ಜೈಲುವಾಸ ನನಗೆ ಹೆಚ್ಚು ಪ್ರಿಯ ಎಂದು ಯುವಕನಾಗಿದ್ದ ಯೂಸುಫ್ ಅಲಿಸ್ಸಲಾಮರು ಅಂದು ಘೋಷಿಸಿದರು. ಅರಸಿಯ ಅತ್ಯಾಚಾರಕ್ಕೆ ಯತ್ನಿಸಿದರು ಎಂಬ ಸುಳ್ಳಾರೋಪ ಅವರ ಮೇಲೆ ಹೊರಿಸಲಾಗಿತ್ತು. ತನ್ನ ನಿರಪರಾಧಿತ್ವವನ್ನು ಸಾಬೀತುಪಡಿಸಿದ ಕಾರಣ ಅವರು ಸೆರೆಮನೆಯಿಂದ ಬಿಡುಗಡೆಗೊಂಡರು. ತನ್ನಂತಹ ಸುಂದರ ಗೌರವಾನ್ವಿತ ಯುವಕನಿಗೆ ಸೆರೆಮನೆ ವಾಸ ಹೇಳಿಸಿದ್ದಲ್ಲ ಎಂದು ಪ್ರವಾದಿ ಯೂಸುಫ್ ಅಲೈಹಿಸ್ಸಲಾಂ ಭಾವಿಸಲೇ ಇಲ್ಲ. ಅವರು ಆ ಸೆರೆಮನೆ ವಾಸವನ್ನು ಆನಂದದಿಂದ ಅನುಭವಿಸಿದರು. ಕೆಡುಕಿನೊಂದಿಗೆ ರಾಜಿ ಮಾಡಿಕೊಳ್ಳುವುದಕ್ಕಿಂತ ನನಗೆ ಸೆರೆಮನೆ ವಾಸಿ ಎಂಬ ಅವರ ಮಾತು ಅದನ್ನೇ ಸೂಚಿಸುತ್ತದೆ. ಕಾರಾಗೃಹದ ಮುಚ್ಚಿದ ಕೋಣೆಯೊಳಗಿದ್ದು ಅವರು ತನ್ನೊಂದಿಗಿದ್ದ ಇತರ ಕೈದಿಗಳನ್ನು ಅವರು ಬಂದಿಯಾಗಿದ್ದ ಕೆಡುಕಿನ ಸೆರೆಮನೆಯಿಂದ ಇಸ್ಲಾಮಿನ ಸ್ವಾತಂತ್ರ್ಯದೆಡೆಗೆ ಆಹ್ವಾನಿಸಿದರು. ಅದರ ಮೂಲಕ ಅಲ್ಲಾಹನ ಕೊಡುಗೆಯಾದ ಉನ್ನತ ಸ್ಥಾನಕ್ಕೆ ಅವರನ್ನು ಆಹ್ವಾನಿಸಿದರು. ಸೆರೆಯಾಳುಗಳು ಕಂಡ ಕನಸುಗಳಿಗೆ ಸರಿಯಾದ ವ್ಯಾಖ್ಯಾನವನ್ನು ನೀಡಿ ಅವರ ನಂಬಿಕೆಯನ್ನು ಗಳಿಸಿಕೊಂಡು ತಮ್ಮ ಆದರ್ಶವನ್ನು ಪ್ರಚಾರ ಮಾಡುತ್ತಿದ್ದರು. ಹೀಗೆ ಕಾಲ ಸರಿಯುತ್ತಿರಲು ಯೂಸುಫ್ ಅಲೈಹಿಸ್ಸಲಾಮರ ಕನಸಿನ ವ್ಯಾಖ್ಯಾನದ ಪ್ರಖ್ಯಾತಿಯನ್ನು ರಾಜ ತಿಳಿದುಕೊಳ್ಳುತ್ತಾನೆ. ತಾನು ಕಂಡ ಕನಸಿನ ವ್ಯಾಖ್ಯಾನವನ್ನು ತಿಳಿದುಕೊಳ್ಳುವ ಸಲುವಾಗಿ ರಾಜ ಸೆರೆಮನೆಯಲ್ಲಿದ್ದ ಯೂಸುಫ್ ಅಲೈಹಿಸ್ಸಲಾಮರ ಬಳಿ ಜನರನ್ನು ಕಳಿಸುತ್ತಾನೆ. ಯೂಸುಫ್ ಅಲೈಹಿಸ್ಸಲಾಮರು ರಾಜನ ಪ್ರತಿನಿಧಿಯನ್ನು ಬರಮಾಡಿಕೊಳ್ಳುತ್ತಾರೆ. ಪ್ರತಿನಿಧಿ ರಾಜ ಕಂಡ ಕನಸನ್ನು ಹೀಗೆ ವಿವರಿಸುತ್ತಾನೆ. 7 ದಷ್ಟಪುಷ್ಟವಾದ ದನಗಳನ್ನು 7 ಸೊರಗಿದ ದನಗಳು ತಿನ್ನುವುದನ್ನು ನೋಡಿದೆ. ಹಸಿರಾಗಿದ್ದ 7 ತೆನೆಗಳನ್ನು ಮತ್ತು 7 ಒಣಗಿದ ತೆನೆಗಳನ್ನೂ ನೋಡಿದೆ. ಸೂರಾ ಯೂಸುಫ್ 43-44 ಸೂಕ್ತ. ಯೂಸುಫ್ ಅಲೈಹಿಸ್ಸಲಾಮರು ಅದಕ್ಕೆ ಸರಿಯಾದ ವ್ಯಾಖ್ಯಾನವನ್ನು ನೀಡುತ್ತಾರೆ. ನೀವು ಸತತ 7 ವರ್ಷ ವ್ಯವಸಾಯ ಮಾಡಿರಿ. ಆ ಬಳಿಕ ನೀವು ಬೆಳೆ ಕೊಯ್ಯುವಾಗ ನಿಮಗೆ ತಿನ್ನಲು ಬೇಕಾಗುವ ಒಂದಿಷ್ಟರ ಹೊರತು ಉಳಿದ ಫಲವನ್ನು ತೆನೆಯಲ್ಲೇ ಬಿಟ್ಟು ಬಿಡಿರಿ. ಮುಂದೆ 7 ವರ್ಷ ಬರಗಾಲ ತುಂಬಿರುವವು. ಆ ವರ್ಷಗಳಲ್ಲಿ ನೀವು ತೆಗೆದಿಟ್ಟಿರುವುದರಲ್ಲಿ ಬಿತ್ತನೆಗೆ ಬೇಕಾಗುವ ಒಂದಿಷ್ಟರ ಹೊರತು ಉಳಿದವುಗಳನ್ನು ಆಹಾರಕ್ಕಾಗಿ ಉಪಯೋಗಿಸಿರಿ. ಅದರ ಬಳಿಕ ಇರುವ ವರ್ಷಗಳಲ್ಲಿ ಧಾರಾಳ ಮಳೆ ಲಭಿಸುವುದು. ಆ ವೇಳೆ ಅವರು ರಸ ಹಿಂಡುವರು. ಸೂರಾ ಯೂಸುಫ್ 47-49 ಸೂಕ್ತ. ಆ ಬಳಿಕ ಯೂಸುಫ್ ಅಲೈಹಿಸ್ಸಲಾಮರು ರಾಜನ ನಂಬಿಕಸ್ಥ ಮಂತ್ರಿಯಾಗಿ ನಿಯೋಗಿಸಲ್ಪಟ್ಟರು. ಮುಂದೆ ನಡೆದ ವಿಚಾರಣೆಯಲ್ಲಿ ರಾಜನಿಗೆ ಅವರ ನಿರಪರಾಧಿತ್ವ ಸಾಬೀತಾಗಿ ಸೆರೆಮನೆ ಮುಕ್ತರಾದರು. ಪ್ರವಾದಿ ಯೂಸುಫ್ ಅಲೈಹಿಸ್ಸಲಾಮರು
ತನಗೆ ಅನ್ಯಾಯ ಮಾಡಿದ ರಾಜ ಕಂಡ ಕನಸಿಗೆ ಸರಿಯಾದ ವ್ಯಾಖ್ಯಾನ ನೀಡುವ ಮೂಲಕ ದೇಶ ಎದುರಿಸಲಿರುವ ಆಹಾರ ಕ್ಷಾಮದ ಬಗ್ಗೆ ಪ್ರಭುತ್ವಕ್ಕೆ ಮುನ್ಸೂಚನೆ ನೀಡಿ ಆ ಸಂದಿಗ್ಧ ಘಟ್ಟದಿಂದ ಪಾರಾಗುವ ಉಪಾಯವನ್ನು ತಿಳಿಸುತ್ತಾರೆ. ಮುಂದೆ ಪ್ರವಾದಿ ಯೂಸುಫ್ ಅಲೈಹಿಸ್ಸಲಾಮರು ರಾಜನ ಮಂತ್ರಿಮಂಡಲದಲ್ಲಿ ತನಗೆ ಸಿಕ್ಕ ಪ್ರಭಾವವನ್ನು ಉಪಯೋಗಿಸಿ ಆಹಾರ, ಆರ್ಥಿಕ ಇಲಾಖೆಯನ್ನು ರಾಜನಿಂದ ಕೇಳಿ ಪಡೆಯುವುದನ್ನು ಕುರ್ಆನ್ ಹೀಗೆ ವಿವರಿಸುತ್ತದೆ. ಅವರು ಯೂಸುಫ್ ಹೇಳಿದರು, ನನ್ನನ್ನು ನಾಳಿನ ಬೊಕ್ಕಸಗಳ ಅಧಿಕಾರಿಯಾಗಿ ಮಾಡು, ನಾನು ಖಂಡಿತ ರಕ್ಷಕನೂ ಬಲ್ಲವನೂ ಆಗಿರುವೆನು. ಸೂರಾ ಯೂಸುಫ್ 55ನೇ ಸೂಕ್ತ. ಪ್ರವಾದಿ ಯೂಸುಫ್ ಅಲೈಹಿಸ್ಸಲಾಮರಿಗೆ ಖಜಾನೆಯ ಹೊಣೆಯನ್ನು ವಹಿಸುವ ಮೂಲಕ ಭೂಮಿಯಲ್ಲಿರುವ ಸಂಪತ್ತುಗಳನ್ನು ವ್ಯವಸ್ಥಿತವಾದ ಯೋಜನೆಗಳ ಮೂಲಕ ಎಚ್ಚರಿಕೆಯಿಂದ ಬಳಸಬೇಕು ಎಂಬುದು ಅಲ್ಲಾಹನು ಬಯಸಿದನು. ಜನರ ಕಲ್ಯಾಣವನ್ನು ಬಯಸಿದ್ದ ರಾಜನ ಮನದಿಂಗಿತವೂ ಅದೇ ಆಗಿತ್ತು. ಯಾವುದೇ ಆಡಳಿತ ವರ್ಗದ ಮೇಲೆ ಸಾಧ್ಯವಾದ ರೀತಿಯಲ್ಲಿ ತನ್ನ ಪ್ರಭಾವವನ್ನು ಬೀರಿ ದೇವನ ಇಚ್ಛೆಯಂತೆ ಜನರ ಕಲ್ಯಾಣಕಾರಿ ಚಟುವಟಿಕೆಗಳನ್ನು ಜಾರಿಗೊಳಿಸಲು ಇಸ್ಲಾಂ ಪ್ರೋತ್ಸಾಹಿಸುತ್ತದೆ ಎಂಬುದನ್ನು ಈ ಘಟನೆಯಿಂದ ತಿಳಿಯಬಹುದು. ಪ್ರವಾದಿ ಯೂಸುಫ್ ಅಲೈಹಿಸ್ಸಲಾಂ ನಿರ್ವಹಿಸಿದ ಪ್ರವಾದಿ ದೌತ್ಯದಲ್ಲಿ ಜನ ಕಲ್ಯಾಣ ಖಾತ್ರಿಪಡಿಸುವ ಆಡಳಿತ ಸಹಭಾಗಿತ್ವ ಅತ್ಯಂತ ಗಮನಾರ್ಹವಾದುದು. ಸೆರೆಮನೆಯಲ್ಲಿದ್ದಾಗಲೂ ಹೊರಬಂದಾಗಲೂ ಅವರು ಆಡಳಿತ ಮತ್ತು ಜನತೆಯ ಹಿತಾಕಾಂಕ್ಷಿಯಾಗಿದ್ದರು. ಒಂದು ವೇಳೆ ಯೂಸುಫ್ ಅಲೈಹಿಸ್ಸಲಾಮರು ದಮನಕಾರಿ ಪ್ರಭುತ್ವದೊಂದಿಗೆ ಋಣಾತ್ಮಕ ನಿಲುವನ್ನು ಹೊಂದಿದ್ದರೆ ಪ್ರಜೆಗಳ ದಾಸ್ಯತನದ ತೀವ್ರತೆ ಇನ್ನಷ್ಟು ಹೆಚ್ಚುತ್ತಿತ್ತು. ಪ್ರವಾದಿ ಲೂತ್ ಅಲೈಹಿಸ್ಸಲಾಂ. ಪ್ರವಾದಿ ಇಬ್ರಾಹಿಂ ಅಲೈಹಿಸ್ಸಲಾಮರ ಸಹೋದರ ಪುತ್ರನಾದ ಲೂತ್ ಅಲೈಹಿಸ್ಸಲಾಮರು ಲೈಂಗಿಕ ಅರಾಜಕತೆ ತುಂಬಿದ ಜನಾಂಗವೊಂದಕ್ಕೆ ನಿಯೋಗಿಸಲ್ಪಟ್ಟ ಪ್ರವಾದಿಯಾಗಿದ್ದರು. ಸೋಡೋಮ್ ಜನಾಂಗವು ಮಾನವ ಸಮೂಹವನ್ನು ದಾರಿ ತಪ್ಪಿಸಿ ಜಗತ್ತಿಗೆ ನವೀನ ಕೆಡುಕನ್ನು ಪರಿಚಯಿಸಿತು. ಸಲಿಂಗ ಪ್ರೇಮ ಮತ್ತು ಸಲಿಂಗರತಿ ಪವಿತ್ರವಾದ ಮಾನವ ಸಂಬಂಧವನ್ನು ಮೃಗಗಳು ನಾಚಿಸುವಂತಹ ಮಟ್ಟಕ್ಕೆ ಇಳಿಸಿದ ನೀಚ ಕೃತ್ಯವಾಗಿದೆ. ಅತ್ಯಂತ ಗುರುತರವಾದ ಈ ಕೆಡುಕಿನಿಂದ ಅವರನ್ನು ವಿಮೋಚಿಸಲು ಪ್ರವಾದಿ ಲೂತ್ ಅಲೈಹಿಸ್ಸಲಾಂ ನಿಯೋಗಿಸಲ್ಪಟ್ಟಿದ್ದರು. ಪ್ರವಾದಿ ಲೂತ್ ಅಲೈಹಿಸ್ಸಲಾಮರು ಅವರಲ್ಲಿರುವ ಅಪರಾಧಿಗಳ ಮಧ್ಯೆ ಪ್ರಜ್ಞಾವಂತಿಕೆಯನ್ನು ಮೂಡಿಸಲು ನಿರಂತರ ಪ್ರಯತ್ನಿಸಿದರು. ಅಪರಾಧಗಳ ಅಮೆಲೇರಿಸಿಕೊಂಡ ಅವರು ಲೂತ್ ಅಲೈಹಿಸ್ಸಲಾಮರ ವಿರುದ್ಧ ನಿಂತರು. ಯಾವುದೇ ರೀತಿಯಲ್ಲಿ ತಪ್ಪನ್ನು ತಿದ್ದಿಕೊಳ್ಳಲು ಸಿದ್ಧರಾಗದ ಅವರನ್ನು ಅಲ್ಲಾಹನು ಕಠಿಣ ಶಿಕ್ಷೆಗೆ ಒಳಪಡಿಸಲು ನಿರ್ಧರಿಸಿದನು. ಸುಟ್ಟು ಕರಕಲಾಗಿಸುವ ಉಲ್ಕೆಗಳನ್ನು ವರ್ಷಿಸುವುದರೊಂದಿಗೆ ಅವರ ನಾಡನ್ನು ಅಲ್ಲಾಹನು ಬುಡಮೇಲುಗೊಳಿಸಿದನು. ಪ್ರವಾದಿ ಲೂತ್ ಅಲೈಹಿಸ್ಸಲಾಂ ಮತ್ತು ಸತ್ಯವಿಶ್ವಾಸಿಗಳು ಹೊರತುಪಡಿಸಿ ಯಾರೂ ಉಳಿಯಲಿಲ್ಲ. ಲೋಕಾಂತ್ಯದವರೆಗಿರುವ ಜನರನ್ನು ಆಶ್ಚರ್ಯಗೊಳಿಸುವ ರೀತಿಯಲ್ಲಿ ಇಂದೂ ಸಹ ಅದನ್ನು ಕಣ್ಣಾರೆ ಕಾಣಬಹುದು. ಮೃತ ಸರೋವರ ಎಂದು ಅರಿಯಲ್ಪಡುವ ಆ ಪ್ರದೇಶ ಜೋರ್ಡಾನ್ ಮತ್ತು ಇಸ್ರೇಲ್ನ ಮಧ್ಯೆ ಇದೆ. ಹೆಚ್ಚಿನ ಒತ್ತಡ ಇರುವ ಕಾರಣ ಈ ಸರೋವರದಲ್ಲಿ ಇಳಿದರೆ ನೀರಿನಲ್ಲಿ ಮುಳುಗುವುದಿಲ್ಲ. ಯಾವುದೇ ಜೀವಿಗಳಾಗಲಿ ಬ್ಯಾಕ್ಟೀರಿಯಾವಾಗಲಿ ಅದರಲ್ಲಿಲ್ಲ. ಇದು ದೇವನ ಕಠಿಣ ಎಚ್ಚರಿಕೆಯಾಗಿದೆ. ನಮ್ಮ ಸಮಾಜದಲ್ಲೂ ಸಲಿಂಗಕಾಮ ಹೆಚ್ಚುತ್ತಿದೆ. ನ್ಯಾಯಾಲಯಗಳು ಇದಕ್ಕೆ ಮಾನ್ಯತೆ ನೀಡಲು ಹವಣಿಸುತ್ತಿರುವುದು ದುರಂತವೇ ಸರಿ. ಇದರ ಗಂಭೀರತೆಯ ಬಗ್ಗೆ ಸಾಕಷ್ಟು ಪ್ರಜ್ಞಾವಂತಿಕೆ ಮೂಡಿಸುವ ಕಾರ್ಯ ನಡೆಯದಿರುವುದರಿಂದ ಈ ಕೆಡುಕು ವ್ಯಾಪಿಸುತ್ತಿವೆ. ದುರಾಡಳಿತ ಮತ್ತು ದಾಸ್ಯತನದ ವಿರುದ್ಧ. ಜನರನ್ನು ಗುಲಾಮರನ್ನಾಗಿಸಿ ದುರಾಡಳಿತ ನಡೆಸುತ್ತಿದ್ದ ಫಿರ್ಔನ್ನ ವಿರುದ್ಧ ಎರಗಲು ಸಿದ್ಧವಾದ ಸಿಂಹ ಗರ್ಜನೆಯಾಗಿ ಪ್ರವಾದಿ ಮೂಸಾ ಅಲೈಹಿಸ್ಸಲಾಮರ ಆಗಮನವಾಗುತ್ತದೆ. ಇಸ್ರೇಲ್ನಿಂದ ಈಜಿಪ್ಟ್ಗೆ ವಲಸೆ ಬಂದ ಜನರು ಅಲ್ಲಿ ಪ್ರಬಲ ಶಕ್ತಿಯಾಗಿ ಬೆಳೆದಾಗ ಸ್ವದೇಶಿಯರಿಗೆ ದೇಶದ ಅಧಿಕಾರ ಕೈತಪ್ಪಬಹುದೆಂದು ಫರೋವಾ ಮತ್ತು ಸಂಘ ಆತಂಕಪಟ್ಟರು. ಅವರು ವಿದೇಶಿಯರನ್ನು ಮುಖ್ಯವಾಹಿನಿಯಿಂದ ಹೊರತಳ್ಳಿದರು ಮತ್ತು ಅವರನ್ನು ದಮನಿಸಿ ಗುಲಾಮಗಿರಿಗೆ ತಳ್ಳಲು ವ್ಯವಸ್ಥಿತವಾದ ಯೋಜನೆಗಳನ್ನು ರೂಪಿಸಿದರು. ದೇಶದ ಮುಖ್ಯ ಸೇವಾ ವಲಯದಲ್ಲಿರುವ ಇಸ್ರಾಯೀಲರನ್ನು ಕೆಳಗಿಳಿಸುವುದು, ಎರಡನೇ ದರ್ಜೆ ಪ್ರಜೆಗಳಾಗಿ ಅವರನ್ನು ಕಾಣುವುದು, ರಾಜಕೀಯ ಇಚ್ಛಾಶಕ್ತಿಯ ಜನರು ಬೆಳೆದು ಬರದಂತೆ ಅವರ ಗಂಡು ಮಕ್ಕಳ ಹತ್ಯೆ ನಡೆಸುವುದು, ಅವರ ಮಹಿಳೆಯರನ್ನು ಕಿಪ್ತಿಗಳ ದಾಸಿಯರನ್ನಾಗಿ ಮಾಡಿ ಅವರಲ್ಲಿ ಕಿಪ್ತಿಗಳ ಮಕ್ಕಳನ್ನು ಹುಟ್ಟಿಸುವುದು ಮೊದಲಾದ ಕ್ರಮಗಳ ಮೂಲಕ ಇಸ್ರಾಯೇಲ್ ಜನತೆಯನ್ನು ನಿರ್ಮೂಲನೆ ಮಾಡುವುದು ಫರೋವಾ ಕೂಟದ ಪ್ರಮುಖ ಗುರಿಯಾಗಿತ್ತು. ಆದರೆ ಇನ್ನೊಂದೆಡೆ ಅಲ್ಲಾಹನ ತೀರ್ಮಾನ ಬೇರೊಂದಾಗಿತ್ತು. ಭೂಮಿಯಲ್ಲಿ ಮರ್ದಿತರ ರೋದನ ಮುಗಿಲು ಮುಟ್ಟಿದಾಗ
ಸೃಷ್ಟಿಕರ್ತ ಮತ್ತು ಮರ್ದಿತರ ಮಧ್ಯೆ ಯಾವುದೇ ತೆರೆ ಇರುವುದಿಲ್ಲ. ಕೊನೆಗೂ ಅವರ ನಿಟ್ಟುಸಿರಿಗೆ ಅರ್ಥ ಬರುತ್ತದೆ. ಅಲ್ಲಾಹನು ಹೇಳುತ್ತಾನೆ, ಭೂಮಿಯಲ್ಲಿ ಮರ್ದಿತರಾಗಿದ್ದವರಿಗೆ ನೆರವಾಗಲು ಮತ್ತು ಅವರನ್ನು ನಾಯಕರು ಮತ್ತು ಉತ್ತರಾಧಿಕಾರಿಗಳನ್ನಾಗಿ ಮಾಡಲು ನಾವು ನಿರ್ಧರಿಸಿದೆವು. ಸೂರಾ ಅಲ್ ಕಸಸ್ 5ನೇ ಸೂಕ್ತ. ಕಾರೂನ್ ಎಂಬ ಜನಹಿತ ಬಯಸಿದ ಅಗರ್ಭ ಶ್ರೀಮಂತ ಇದೇ ವೇಳೆ ಪ್ರವಾದಿ ಮೂಸಾ ಅಲಿಸ್ಸಲಾಮರ ವಿರುದ್ಧ ರಂಗಕ್ಕಿಳಿದನು. ಬಡವ ಶ್ರೀಮಂತರ ಮಧ್ಯೆ ಅಂತರ ಹೆಚ್ಚಿಸುವ ಕಾರೂನಿನ ಬಂಡವಾಳಶಾಹಿತನ ಮತ್ತು ಫರೋವನ ದುರಾಡಳಿತದ ವಿರುದ್ಧ ಪ್ರವಾದಿ ಮೂಸಾ ಅಲಿಸ್ಸಲಾಂ ರಾಜರಹಿತ ಹೋರಾಟವನ್ನು ಮಾಡಿದರು. ಕೊನೆಗೆ ಅಕ್ರಮಿಗಳಿಗೆ ನಾಶ ಬಂದೆರಗಿತು. ಪ್ರಶ್ನಾತೀತ ಅಧಿಕಾರವನ್ನು ಹೊಂದಿದ್ದ ಫರೋವ ಕೆಂಪು ಸಮುದ್ರದ ಅಲೆಗಳ ನಡುವೆ ಮುಳುಗಿಬಿಟ್ಟನು. ಅಲ್ಲಾಹನ ಶಕ್ತಿ ಸಾಮರ್ಥ್ಯಗಳನ್ನು ಕರೆದು ಹೇಳುವ ರೀತಿಯಲ್ಲಿ ಆತನ ಶವ ಮೇಲಕ್ಕೆ ತೇಲಿ ಬಂತು. ಕೈರೋ ವಸ್ತು ಸಂಗ್ರಹಾಲಯದಲ್ಲಿ ಆ ಶವವನ್ನು ಇಂದು ಸಂದರ್ಶಕರಿಗೆ ಕಾಣಬಹುದಾಗಿದೆ. ಫರೋವನ ದುರಾಡಳಿತದಿಂದ ವಿಮೋಚನೆಯನ್ನು ಪಡೆದ ಬನಿ ಇಸ್ರಾಯಿಲರೊಡನೆ ತಮ್ಮ ತಾಯ್ನಾಡಾದ ಫೆಲಸ್ತೀನನ್ನು ಅಕ್ರಮಿಗಳಿಂದ ಮರಳಿ ವಶಪಡಿಸಿಕೊಳ್ಳಲು ಅಲ್ಲಾಹನು ಆದೇಶಿಸಿದನು. ಏಕೆಂದರೆ ಅವರ ಸಹೋದರರು ಅಲ್ಲಿ ದಾಸ್ಯತನದ ಜೀವನ ನಡೆಸುತ್ತಿದ್ದರು. ಆದರೆ ಫೆಲಸ್ತೀನ್ನ ಕಿರಾತಕ ಪ್ರಭುತ್ವವನ್ನು ಕಂಡು ಹೆದರಿ ಹಿಂಜರಿದ ಇಸ್ರಾಯಿಲರು ಪ್ರವಾದಿ ಮೂಸಾ ಅಲೈಹಿಸ್ಸಲಾಮರೊಡನೆ ಹೀಗೆ ಹೇಳಿದರು, ನೀವು ಮತ್ತು ನಿಮ್ಮ ದೇವರು ಹೋಗಿರಿ ಮತ್ತು ನೀವಿಬ್ಬರೂ ಹೋರಾಡಿರಿ, ನಾವು ಇಲ್ಲೇ ಕುಳಿತುಕೊಳ್ಳುತ್ತೇವೆ. ಸೂರಾ ಅಲ್ ಮಾಯಿದಾ 24ನೇ ಸೂಕ್ತ. ಫರೋವನ ದುರಾಡಳಿತದಿಂದ ಅವರು ಯಾವುದೇ ತ್ರಾಸವಿಲ್ಲದೆ ವಿಮೋಚನೆಯನ್ನು ಪಡೆದಿದ್ದರು. ಅದಕ್ಕಾಗಿ ಅವರಿಗೆ ಯಾವುದೇ ಬೆಲೆ ತೆರಬೇಕಾಗಿ ಬರಲಿಲ್ಲ. ಅಂತಹ ಒಂದು ಗೆಲುವನ್ನು ಇಲ್ಲಿಯೂ ಅವರು ಬಯಸಿದ್ದರು. ಫೆಲಸ್ತೀನ್ಗೆ ಪ್ರವೇಶಿಸುವ ಸಲುವಾಗಿ ಹೋರಾಡಲು ಮತ್ತು ಪ್ರಾಣತ್ಯಾಗಲು ಮಾಡಲು ಸಿದ್ಧರಿಲ್ಲದ ಹೇಡಿಗಳು, ಸೋಮಾರಿಗಳು ಆಗಿದ್ದ ಆ ಜನತೆಯನ್ನು ಅಲ್ಲಾಹನು 40 ವರ್ಷಗಳ ಕಾಲ ಫಾರಾ ಮರುಭೂಮಿಯಲ್ಲಿ ಅಳೆದಾಡಿಸಿದನು. ಆ ಬಳಿಕ ರಾಜಕೀಯ ಪ್ರಬುದ್ಧತೆ ಮತ್ತು ಹೋರಾಟ ಮನೋಭಾವವನ್ನು ಹೊಂದಿದ ಹೊಸ ತಲೆಮಾರು ಮುಂಚೂಣಿಗೆ ಬಂದವು. ಅವರು ಫೆಲಸ್ತೀನ್ ದೇಶವನ್ನು ಮರಳಿ ವಶಪಡಿಸಿಕೊಂಡರು. ಕೆಲವು ವರ್ಷಗಳ ಬಳಿಕ ಆ ದೇಶವು ಪುನಃ ಅಮಾಲಿಕ ವರ್ಗದ ಅಧೀನಕ್ಕೆ ಬಂದು ಜನರು ದಾಸ್ಯತನಕ್ಕೆ ಒಳಗಾದರು. ಅಮಾಲಿಕರ ದೌರ್ಜನ್ಯಕ್ಕೆ ತಿರುಗೇಟು ನೀಡಬೇಕೆಂಬ ಹಂಬಲ ಜನತೆಗಿದ್ದರೂ ಅವರ ಪ್ರವಾದಿ ವಯೋವೃದ್ಧರಾಗಿದ್ದರು. ಹೀಗಿರುವಾಗ ಸಾಕಷ್ಟು ಪಾಂಡಿತ್ಯ ಮತ್ತು ದೈಹಿಕ ಸಾಮರ್ಥ್ಯವನ್ನು ಹೊಂದಿದ್ದ ತಾಲೂತರನ್ನು ಅಲ್ಲಾಹನು ಅವರಿಗೆ ರಾಜನಾಗಿ ನಿಯುಕ್ತಗೊಳಿಸಿದನು. ತಾಲೂತರ ನಾಯಕತ್ವದಲ್ಲಿ ಮುಸ್ಲಿಮರು ಜಾಲೂತ್ನ ಸೇನೆಯೊಂದಿಗೆ ಹೋರಾಡಿದರು. ಅವರ ಜತೆಯಲ್ಲಿದ್ದ ಪ್ರವಾದಿ ದಾವೂದ್ ಅಲೈಹಿಸ್ಸಲಾಮರು ಜಾಲೂತನ ಕಥೆಯನ್ನು ಮುಗಿಸಿದರು. ಪ್ರವಾದಿ ದಾವೂದ್ ಅಲೈಹಿಸ್ಸಲಾಮರ ಸಾಹಸವು ಜನರ ಉತ್ಸಾಹವನ್ನು ಹೆಚ್ಚಿಸಿತು. ಕೊನೆಗೆ ದಾವೂದ್ ಅಲೈಹಿಸ್ಸಲಾಂ ಅವರ ಆಡಳಿತಾಧಿಕಾರಿಯಾಗಿ ನೇಮಕಗೊಂಡರು. ಈ ರೀತಿ ಅಲ್ಲಾಹನ ವಾಗ್ದಾನ ಪೂರ್ಣಗೊಂಡಿತು. ಭೂಮಿಯಲ್ಲಿ ಮರ್ದಿತರಾಗಿದ್ದವರಿಗೆ ನೆರವಾಗಲು ಮತ್ತು ಅವರನ್ನು ನಾಯಕರು ಮತ್ತು ಉತ್ತರಾಧಿಕಾರಿಗಳನ್ನಾಗಿ ಮಾಡಲು ನಾವು ನಿರ್ಧರಿಸಿದ್ದೆವು. ಸೂರಾ ಅಲ್ ಕಸಸ್ 5ನೇ ಸೂಕ್ತ. ಮೂಸಾ, ತಾಲೂತ್, ದಾವೂದ್ ಅಲೈಹಿಸ್ಸಲಾಂ ಮೊದಲಾದ ಪ್ರವಾದಿಗಳು ತಮ್ಮ ಜನತೆ ರಾಜಕೀಯ ದಾಸ್ಯತನಕ್ಕೆ ಒಳಗಾದಾಗ ಇಸ್ಲಾಮಿನ ಹೆಸರಿನಲ್ಲಿ ಪ್ರಾಯೋಗಿಕವಲ್ಲದ ತತ್ವಗಳನ್ನು ಹೇಳಿ ಅವರನ್ನು ಕನಸಿನ ಲೋಕದಲ್ಲೇ ತಡೆದು ನಿಲ್ಲಿಸಲಿಲ್ಲ. ಅದೇ ರೀತಿ ಅವರನ್ನು ಕೇವಲ ಆರಾಧನೆಗೆ ಮಾತ್ರ ಸೀಮಿತಗೊಳಿಸಲಿಲ್ಲ. ಆ ಪ್ರವಾದಿಗಳು ರಾಜಕೀಯ ಆಕ್ರಮಣಗಳನ್ನು ಮತ್ತು ದಾಸ್ಯತನವನ್ನು ಮರ್ದಿತ ಜನರ ಬಯಕೆಯಂತೆ ಅವರ ಜತೆಯಲ್ಲೇ ನಿಂತು ಧೈರ್ಯದಿಂದ ಎದುರಿಸಲು ಹಾಗೂ ಹೋರಾಟಗಳಿಗೆ ನಾಯಕತ್ವ ನೀಡಲು ಪ್ರಯತ್ನಿಸಿದರು. ಸಮಾಜದಲ್ಲಿದ್ದ ಸಂಪ್ರದಾಯವಾದಿಗಳಾದ ಕೆಲವರು ತಾಲೂತರ ಬಗ್ಗೆ ತಮ್ಮ ನಾಯಕನಾಗಲು ಈತ ಅರ್ಹನಲ್ಲ ಎಂದು ಹೇಳಿದ್ದರು. ಅದಕ್ಕೆ ಅಲ್ಲಾಹನ ಪ್ರತಿಕ್ರಿಯೆ ಹೀಗಿತ್ತು: ಖಂಡಿತವಾಗಿಯೂ ಅಲ್ಲಾಹನೇ ನಿಮ್ಮ ಮೇಲೆ ಅವರನ್ನು ಆರಿಸಿಕೊಂಡಿದ್ದಾನೆ ಮತ್ತು ಜ್ಞಾನದಲ್ಲೂ ಶರೀರದಲ್ಲೂ ಅವನಿಗೆ ಹೆಚ್ಚಿನ ಸಾಮರ್ಥ್ಯವನ್ನು ನೀಡಿದ್ದಾನೆ. ಸೂರಾ ಅಲ್ ಬಕರಾ 247ನೇ ಸೂಕ್ತ. ಸಮಾಜ ಎದುರಿಸುವ ಶತ್ರುಗಳ ಬೆದರಿಕೆಯ ವಿರುದ್ಧ ದಿಟ್ಟವಾದ ನಿಲುವು ಕೈಗೊಳ್ಳಲು ಅಶಕ್ತ ಸಂಪ್ರದಾಯವಾದಿ ನಾಯಕರಿಗೆ ಸಾಧ್ಯವಾಗದಿರಬಹುದು. ಅದೇ ವೇಳೆ ಜನರು ವಿಮೋಚನೆಗಾಗಿ ಕಾದಿರುತ್ತಾರೆ. ಇಂತಹ ಹಿನ್ನೆಲೆಯಲ್ಲಿ ಹೊಣೆಗಾರಿಕಾ ಪ್ರಜ್ಞೆಯುಳ್ಳವರು ಕಡಿವಾಣವನ್ನು ಕೈಗೆತ್ತಿಕೊಂಡು ಮರ್ದಿತರಿಗೆ ನೆಮ್ಮದಿಯನ್ನು ತರುವುದು ವಿಮೋಚನೆಯ ಇತಿಹಾಸದಲ್ಲಿ ಸಹಜವಾಗಿದೆ. ಆ ವೇಳೆ ನಮ್ಮ ನಾಯಕರಾಗಲು ಇವನಾರು ಎಂಬ ರೀತಿಯ ಪ್ರತಿಕ್ರಿಯೆಯು ಸಹಜವಾಗಿರುತ್ತದೆ. ಸರಿಯಾದ ತಿಳುವಳಿಕೆ ಮತ್ತು ದೈಹಿಕ ಸಾಮರ್ಥ್ಯ ಇದ್ದರೆ ಅದೇ ನಾಯಕರಿಗೆ ಮುಖ್ಯವಾದ ಬೇಕಾದ ಅರ್ಹತೆ ಎಂದು
ಅಲ್ಲಾಹನು ಇಲ್ಲಿ ಸೂಚಿಸುತ್ತಾನೆ. ವಿಮೋಚನೆಯನ್ನು ನಿರೀಕ್ಷಿಸಿ ಕಾದು ಕುಳಿತ ಜನತೆಗೆ ವಿಶ್ವಾಸ ದೃಢತೆ ಮತ್ತು ಸಮರ್ಪಣಾ ಸನ್ನದ್ಧತೆ ಇರಬೇಕೆಂದೇನೂ ಇಲ್ಲ. ಅವರು ಇಸ್ರಾಯೇಲರಂತೆ ವಿಶ್ವಾಸ ಚಂಚಲತೆಯಲ್ಲಿ ಕಳೆಯುವವರಾಗಿರಬಹುದು. ಆದರೂ ಅವರ ರಾಜಕೀಯ ವಿಮೋಚನೆಗಾಗಿ ನಾಯಕತ್ವ ನೀಡಬೇಕಾದುದು ಅನಿವಾರ್ಯ ಪ್ರವಾದಿ ದೌತ್ಯ ಎಂಬುದನ್ನು ಇದು ಸೂಚಿಸುತ್ತದೆ. ಪ್ರವಾದಿ ದಾವೂದ್ ಅಲೈಹಿಸ್ಸಲಾಮರ ವಾರೀಸುದಾರರಾಗಿ ಆ ಬಳಿಕ ಅವರ ಪುತ್ರ ಪ್ರವಾದಿ ಸುಲೈಮಾನ್ ಅಲೈಹಿಸ್ಸಲಾಂ ಫಲಸ್ತೀನ್ನಲ್ಲಿ ಅಧಿಕಾರವನ್ನು ಏರಿದರು. ತಂದೆ ವಿಮೋಚನೆಗೊಳಿಸಿದ ದೇಶವನ್ನು ಮತ್ತಷ್ಟು ಕ್ಷೇಮಾಭಿವೃದ್ಧಿಯತ್ತ ಕೊಂಡೊಯ್ಯಲು ಅವರು ಪ್ರಯತ್ನಿಸಿದರು. ಸುಲೈಮಾನ್ ಅಲೈಹಿಸ್ಸಲಾಮರ ಅಧಿಕಾರ ಮಾನವರಿಗೆ ಮಾತ್ರ ಸೀಮಿತವಾಗಿರಲಿಲ್ಲ, ಅದು ಪ್ರಕೃತಿಯ ಇತರ ಜೀವಜಾಲಗಳಿಗೂ ಹಬ್ಬಿತ್ತು. ಗಾಳಿ ಬಾನಾಡಿಗಳೆಲ್ಲ ಅವರ ಅಜ್ಞಾನುವರ್ತಿಗಳಾಗಿದ್ದವು. ಸುಲೈಮಾನ್ ಅಲೈಹಿಸ್ಸಲಾಮರಿಗೆ ಲಭಿಸಿದ ಈ ಭಾಗ್ಯ ಇತರರಿಗೆ ಲಭಿಸದ ಅನುಗ್ರಹವಾಗಿತ್ತು. ಅಲ್ಲಾಹನು ನೀಡಿದ ಈ ವಿಶೇಷ ಶಕ್ತಿಯನ್ನು ಉಪಯೋಗಿಸಿ ಅವರು ಆಕ್ರಮಣಕೋರರನ್ನು ಪರಾಭವಗೊಳಿಸಿದರು. ಅವರ ನ್ಯಾಯನಿಷ್ಠೆ ಎಲ್ಲರನ್ನೂ ಆಶ್ಚರ್ಯಗೊಳಿಸಿತ್ತು. ಒಟ್ಟಿನಲ್ಲಿ ಮಾನವ ಪ್ರಕೃತಿಯೊಂದಿಗೆ ಪ್ರೀತಿ ಮತ್ತು ಹಿತಾಕಾಂಕ್ಷೆಯ ಸಂಬಂಧವನ್ನು ಬೆಳೆಸಲು, ಭೂಮಿಯ ಸಂತುಲನೆಯನ್ನು ಉಳಿಸಿಕೊಳ್ಳಲು, ಇಹಪರ ಜೀವನವನ್ನು ಸಂತುಷ್ಟಗೊಳಿಸಲು ಮತ್ತು ಮಾನವರಿಗೆ ಸಮಗ್ರ ಮಾರ್ಗದರ್ಶನವನ್ನು ನೀಡಲು ಅಲ್ಲಾಹನು ಪ್ರವಾದಿಗಳನ್ನು ನಿಯೋಗಿಸಿದನು. ಅಂತ್ಯಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಐತಿಹಾಸಿಕವಾದ ಜೀವನದ ಬೆಳಕಿನ ಕಿರಣಗಳ ಒಳಹೊಕ್ಕು ನೋಡೋಣ.